ನಮ್ಮ ನಾಯಕರನ್ನ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆ. ಬಿಜೆಪಿಯವರು ನಮ್ಮ ನಾಯಕರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪವನ್ನ ಮಾಡಿದ್ದಾರೆ. ದೆಹಲಿ ತನಕ ಹೋಗಿ ನಾವು ಹೋರಾಟವನ್ನ ಮಾಡಿದ್ವಲ್ಲ, ಅದನ್ನ ಸಹಿಸೋಕಾಗ್ತಿಲ್ಲ ಇವ್ರಗಳ ಕೈಯಲ್ಲಿ. ಹಾಗಾಗಿನೇ ಟಾರ್ಗೆಟ್ ಮಾಡಿ ಒಂದಷ್ಟು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ಅವರು ಇವರ ಟಾರ್ಗೆಟ್ ಲಿಸ್ಟ್ ನಲ್ಲಿ ಇದ್ದಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ. ಬಿಜೆಪಿಯವರಿಗೆ ಫಸ್ಟ್ ನಿಮ್ಮನೆ ಸರಿ ಮಾಡಿಸ್ಕೊಳ್ಳಿ. ನೀವು ಗವರ್ನರ್ ಇಂದ ಏನೇನು ಆಟ ಆಡಬೇಕು ಆಟ ಆಡ್ತಾ ಇದ್ರಲ್ಲ, ಕಾನೂನಾತ್ಮಕವಾಗಿ ನಾವು ಎದುರಿಸ್ತೀವಿ. CBI, IT, ED, ಗವರ್ನರ್ ಕಚೇರಿ, ಗವರ್ನರು ಇವೆಲ್ಲಾನು ಕೂಡ ನಮ್ಗೆ ಎದುರ್ಸಕ್ಕೆ ಹೋಗ್ಬೇಡಿ. ನಾವು ಅಂಜವರಲ್ಲ. 140 ವರ್ಷ ನಮ್ಮ ಪಕ್ಷ ಹೋರಾಟ ಮಾಡ್ಕೊಂಡೇ ಬಂದಿದೆ. ಇನ್ನ 140 ವರ್ಷ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಈ ತತ್ವ ಸಿದ್ಧಾಂತದ ವಿರುದ್ಧನೇ ನಾವು ಬೆಳೆದು ಬಂದಿರೋದು. ಆದ್ರಿಂದ ಫಸ್ಟು ನೀವು ನಿಮ್ಮನೆ ಸರಿ ಮಾಡ್ಕೊಳ್ಳಿ. ಅದಾದ್ಮೇಲೆ ನಮ್ಗೆ ಬನ್ನಿ. ನಿಮ್ಗೇನಾದ್ರೂ ಸುಪ್ರೀಂ ಕೋರ್ಟ್ ಹೇಳೋದನ್ನ ಉಲ್ಲೇಖಿಸ್ಬಿಟ್ಟು, ಹೌದು ಇದು ಫಿಟ್ ಕೇಸ್ ಇದೆ ಇನ್ವೆಸ್ಟಿಗೇಷನಿಗೆ, ಇವ್ರು ಮಾಡೋ ಯಾರ್ಯಾರು ಮಾಡಿದ್ದಾರೆ ಈ ಚುನಾವಣೆ ಬಾಂಡ್ಗಳು, ನಿರ್ಮಲಾ ಸೀತಾರಾಮನ್ ಅವರು, ED ಅಫಿಷಿಯಲ್ಸು, JP ನಡ್ಡಾ ಆಫೀಸ್ ಬೇರರ್ಸ್, ನ್ಯಾಷನಲ್ ಆಫೀಸ್ ಬೇರರ್ಸ್, ನನಿಲ್ ಕುಮಾರ್ ಕಟೀಲ್, BY ವಿಜಯೇಂದ್ರ BJP ಆಫೀಸ್ ಬೇರರ್ಸ್, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಇವ್ರ ಟಿವಿ ಸ್ಟೇಟ್ಮೆಂಟ್ ಪ್ರಕಾರನೇ FIR ಆಗಿದೆ ಅಲ್ಲಪ್ಪ, ಎಲ್ಲರೂ ರಾಜೀನಾಮೆ ಕೊಡಿ. ಈಗ ರಾಷ್ಟ್ರ ಮಟ್ಟದಿಂದ ಹಿಡ್ಕೊಂಡು ರಾಜ್ಯ ಮಟ್ಟದ ತನಕ ಎಲ್ಲರದು ಹೆಸರಿದೆ ಇದರಲ್ಲಿ. ಬಿಜೆಪಿನೇ ಖಾಲಿ ಆಗ್ಬೇಕಲ್ಲ. ಮತ್ತೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಪಾರ್ಟಿ ಮಾಡಿದ್ದಾರೆ ನೋಡಿ. BY ವಿಜಯೇಂದ್ರ BJP ಆಫೀಸ್ ಬೇರರ್ಸ್ ಅಂಡ್ ಅದರ್ಸ್ ಅಟ್ ಸ್ಟೇಟ್ ಲೆವೆಲ್, JP ನಡ್ಡಾ ಪ್ರೆಸಿಡೆಂಟ್ BJP ಜನತಾ ಪಾರ್ಟಿ ಆಫೀಸ್ ಬೇರರ್ಸ್ ಅಂಡ್ ಅದರ್ಸ್ ನ್ಯಾಷನಲ್ ಲೆವೆಲ್. ಬಿಜೆಪಿನೇ FIR ಆಗಿದೆ, ರಾಜೀನಾಮೆ ಕೊಡಬೇಕು ಅಂದ್ಬಿಟ್ಟು ಮೊನ್ನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ. ಫಸ್ಟ್ ಬಿಜೆಪಿನಲ್ಲಿ ಎಷ್ಟೆಷ್ಟು FIRಗಳಿದೆ ಅದನ್ನ ನೀವು ಒಂದು ಮಾಹಿತಿಯನ್ನ ತರಿಸ್ಕೊಳ್ಳಿ, ಜೋಶಿ ಸಾಹೇಬ್ರೆ ಅಥವಾ ವಿಜೇಂದ್ರ ಅವರೇ. ಕೇಂದ್ರ ಸರ್ಕಾರದಲ್ಲಿ ಮೋದಿ ಸಂಪುಟದಲ್ಲಿ 23 ಮಂತ್ರಿಗಳ ಮೇಲೆ FIR ಇದೆ. A1, ಎವ್ರಿಬಡಿ ಇಸ್ A1. 23 ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ಕುಮಾರಸ್ವಾಮೀಜಿ. ನಿಮ್ಮ ಮೈತ್ರಿ ಪಕ್ಷದವರು, ನಿಮ್ಮ ಕೊಲೀಗ್ ಯಾರಿದ್ದಾರೆ, ನಿಮ್ಮ ಸಹೋದ್ಯೋಗಿಗಳು, ಅವರು A1 ಇರೋದು. ಅವ್ರ ಮೇಲೂ 2-3 ಕೇಸ್ ಇದೆ. ಫಸ್ಟ್ ಅಲ್ಲಿಂದ ತಗೊಂಡು ಬನ್ನಿ, ಆಮೇಲೆ BJP ಅವರಿಂದ ತಗೊಂಡು ಹೋಗಿ ಆಮೇಲೆ ನಮ್ಮ ಹತ್ರ ಬನ್ನಿ. ಈಗ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವ್ರ ಮೇಲೆ 2011ರಲ್ಲಿ ಡಿನೋಟಿಫಿಕೇಶನ್ ಹಗರಣದಲ್ಲಿ A1 ಆರೋಪಿ, A2 ಯಾರದ್ರಲ್ಲಿ ಪೂಜ್ಯ ಅಪ್ಪಾಜಿ ಅವರು. ಅದ್ರ ಬಗ್ಗೆ ಮಾತಾಡ್ತೀರಾ? ಯಾಕೆ ನಿಮ್ಮ ನಾಯಕರಾದಂಥ ಯಡಿಯೂರಪ್ಪ ಅವ್ರ ಮೇಲೆ ಪಾಕ್ಸ್ಕೋ ವಿಚಾರ ಬಂದಾಗ ಸುಮ್ಮನಾಗ್ಬಿಟ್ರಲ್ಲ? ಯಾಕೆ? ಅವಾಗೆಲ್ಲೋಯ್ತು?